ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಪುರಾಣದಲ್ಲಿ ಬ್ರಹ್ಮದೇವನನ್ನ ಆರಾಧಿಸುವುದೋ ಪೂಜಿಸುವುದೋ ಅತಿ ವಿರಳ. ಆದರೂ ಕೆಲವೊಂದಷ್ಟು ಭಾಗಗಳಲ್ಲಿ ಚತುರ್ಮುಖ ಬ್ರಹ್ಮನನ್ನ ಪೂಜಿಸಲಾಗುತ್ತೆ. ಭಾರತದಲ್ಲೇ ಕೇವಲ 5 ಭಾಗಗಳಲ್ಲಿ ಮಾತ್ರ ಬ್ರಹ್ಮನಿಗಾಗಿ ದೇವಾಲಯಗಳು ತಲೆ ಎತ್ತಿವೆ. ಅವಿರೋದು ಬ್ರಹ್ಮ ದೇವಾಲಯ ಬೆಂಗಳೂರು, ಬ್ರಹ್ಮ ದೇವಾಲಯ ಕ್ಯಾರಂಬೋಲಿಂ ಗೋವಾ, ಬ್ರಹ್ಮಪುರೀಶ್ವರರ ದೇವಸ್ಥಾನ ತಿರುಚಿರಾಪಳ್ಳಿ, ಮಿತ್ರನಂತಪುರ ದೇವಸ್ಥಾನ ಕೇರಳ. ಇನ್ನು 5ನೆಯದೇ ಈ ಪುಷ್ಕರ ಬ್ರಹ್ಮ ದೇವಾಲಯ. ಬ್ರಹ್ಮನ ದೇವಾಲಯಗಳಲ್ಲೇ ಈ ಪುಷ್ಕರ ಬ್ರಹ್ಮನ ದೇವಾಲಯವು ಅತಿ ಪ್ರಮುಖ ಹಾಗೂ ಮಹತ್ವವನ್ನು ಹೊಂದಿದೆ. ಅಲ್ಲದೆ ಸ್ಥಳ ಪುರಾಣ, ಇತಿಹಾಸ, ಪುರಾಣ ಹಾಗೂ ದಂತಕಥೆಯನ್ನು ಹೊದ್ದು ನಿಂತಿರುವ ತ್ರಿಸರೋವರಗಳಿಂದ ಆವೃತವಾದ ಪವಿತ್ರ ಪುಣ್ಯ ಕ್ಷೇತ್ರವೂ ಕೂಡ ಹೌದು. ಇವತ್ತಿನ ಸಂಚಿಕೆಯಲ್ಲಿ ಈ ದೇವಾಲಯದ ಸಂಕ್ಷಿಪ್ತ ಮಾಹಿತಿಯ ಜೊತೆಗೆ ಇಲ್ಲಿನ ರಹಸ್ಯ ಎಂಥದ್ದು, ಕಾರ್ತಿಕ ಪೂರ್ಣಿಮೆಗೂ ಈ ದೇವಾಲಯಕ್ಕೂ ಅದೆಂಥ ನಂಟು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಜಗತ್ತಿನ ಮೊಟ್ಟಮೊದಲ ಜಗತ್ಪಿತ ಬ್ರಹ್ಮನಿಗೆ ಮುಡಿಪಾದ ದೇವಾಲಯ ಈ ಪುಷ್ಕರ್ ಎಂದು ಕರೀತಾರೆ. ಭಾರತದ ರಾಜಸ್ಥಾನದ ಪುಷ್ಕರ್ನಲ್ಲಿ ನೆಲೆಗೊಂಡಿದೆ ಈ ದೇವಾಲಯ. ಇದು ಪುಷ್ಕರ್ ಸರೋವರದ ತೀರದಲ್ಲಿ ನೆಲೆಗೊಂಡಿರುವಂತಹ ಅತಿ ಪುರಾತನವಾದ ದೇವಾಲಯ. ಹಾಗೆ ಪೌರಾಣಿಕ ಕಥಾನಕದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಇನ್ನು ಇದರ ಇತಿಹಾಸವನ್ನು ಗಮನಿಸಿದರೆ ಈ ದೇವಾಲಯದ ರಚನೆಯು 14ನೇ ಶತಮಾನದಲ್ಲಿ ನಿರ್ಮಾಣವಾಯಿತೆಂದು ಉಲ್ಲೇಖ ಸಿಗುತ್ತೆ. ಅಮೃತಶಿಲೆ ಮತ್ತು ಕಲ್ಲಿನ ಚಪ್ಪಡಿಗಳಿಂದ ಮಾಡಲ್ಪಟ್ಟ ಈ ದೇವಾಲಯ ವಿಶಿಷ್ಟವಾದ ಕೆಂಪು ಶಿಖರ ಮತ್ತು ಹಂಸ ಪಕ್ಷಿಯ ಲಕ್ಷಣವನ್ನು ಹೊಂದಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಬ್ರಹ್ಮನ ಪತ್ನಿ ಗಾಯತ್ರಿ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇಂದಿಗೂ ದೇವಾಲಯದಲ್ಲಿ ಸನ್ಯಾಸಿ ಪಂಥದ ಪುರೋಹಿತಶಾಹಿ ಆಡಳಿತ ನಡೆಸಲ್ಪಡ್ತಿದೆ. ಕಾರ್ತಿಕ ಪೂರ್ಣಿಮೆಯಂದು ಪವಿತ್ರ ಸರೋವರದಲ್ಲಿ ಸ್ನಾನ ಮಾಡಿದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ದೇವಾಲಯಕ್ಕೆ ಭೇಟಿ ನೀಡಿ ಬ್ರಹ್ಮನಿಗೆ ಸಮರ್ಪಿತವಾದ ಉತ್ಸವವನ್ನು ಒಕ್ಕೊರಲಿನಿಂದ ನಡೆಸ್ತಾರೆ. ಈ ಪುಷ್ಕರ 500ಕ್ಕೂ ಹೆಚ್ಚು ದೇವಾಲಯಗಳನ್ನು ಹೊಂದಿದ್ದು, ಇವುಗಳಲ್ಲಿ ಮುಘಲ್ ಚಕ್ರವರ್ತಿ ಔರಂಗಜೇಬನ ಕಾಲದಲ್ಲಿ ಬಹುತೇಕ ಎಲ್ಲಾ ದೇವಾಲಯಗಳನ್ನು ನಾಶಪಡಿಸಲಾಗಿತ್ತು. ನಂತರದ ದಿನಗಳಲ್ಲಿ ಕೆಲವು ದೇವಾಲಯಗಳು ದುರಸ್ತಿಗೊಂಡು ಇಂದು ಯಾತ್ರಾರ್ಥಿಗಳಿಗೆ ವೀಕ್ಷಣೆಯ ಹಾಗೂ ಆರಾಧನೆಯ ಕೇಂದ್ರಗಳಾಗಿ ರೂಪುಗೊಂಡವು. ಈ ಪುಷ್ಕರ ಬ್ರಹ್ಮನ ದೇವಾಲಯವನ್ನ ಬ್ರಹ್ಮನ ಯಜ್ಞದ ಬಳಿಕ ಬ್ರಹ್ಮರ್ಷಿ ವಿಶ್ವಾಮಿತ್ರ ನಿರ್ಮಿಸಿದನೆಂದು ಹೇಳಲಾಗುತ್ತೆ. ವಿಶ್ವಾಮಿತ್ರರಿಗೆ ಸಾಕ್ಷಾತ್ಕಾರಗೊಂಡ ಬ್ರಹ್ಮ ತನಗಾಗಿ ಒಂದು ದೇವಾಲಯವನ್ನ ನಿರ್ಮಿಸು ಎಂದು ಇದೇ ಸ್ಥಳವನ್ನು ಆರಿಸಿಕೊಂಡ ಎಂದು ನಂಬಲಾಗಿದೆ. ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಪಾಳು ಬಿದ್ದಿದ್ದ ಈ ದೇವಾಲಯವನ್ನ 8ನೇ ಶತಮಾನದಲ್ಲಿ ಆದಿ ಶಂಕರರು ನವೀಕರಿಸಿದ್ರು ಎಂದು ವಿವರ ಸಿಗುತ್ತೆ. ಆದರೆ ಕೆಲವು ಇತಿಹಾಸ ಪುಟಗಳಲ್ಲಿ ಅಂದಿನ ರತ್ಲಾಂನ ಮಹಾರಾಜ ಜವತ್ ರಾಜ್ ನವೀಕರಿಸಿದ ಎಂಬ ಉಲ್ಲೇಖ ಸಿಗುತ್ತೆ. ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲಿ ಪ್ರಮುಖವಾದದ್ದು ಈ ಪುಷ್ಕರ ಕೇಂದ್ರ. ಹಾಗಾಗಿ ಇದನ್ನ ಸ್ಥಳಗಳ ರಾಜ ಎಂದು ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಇಂಟರ್ನ್ಯಾಷನಲ್ ಬಿಸಿನೆಸ್ ಟೈಮ್ಸ್ನಲ್ಲಿನ ಲೇಖನವೊಂದರಲ್ಲಿ ಪುಷ್ಕರ್ ಸರೋವರ ಮತ್ತು ಬ್ರಹ್ಮ ದೇವಾಲಯವನ್ನ ವಿಶ್ವದ 10 ಅತ್ಯಂತ ಧಾರ್ಮಿಕ ನಗರಗಳಲ್ಲಿ ಒಂದೆಂದು ಗುರುತಿಸಲಾಗಿದೆ. ಪದ್ಮ ಪುರಾಣದ ಪ್ರಕಾರ ವಜ್ರನಾಭ ಎಂಬ ರಾಕ್ಷಸ ಅಮಾಯಕರನ್ನ, ಋಷಿ ಮುನಿಗಳನ್ನ ವಿನಾಕಾರಣ ಹಿಂಸಿಸಿ ಕೊಲ್ತಿದ್ದ. ಹೀಗಾಗಿ ದೇವಾನು ದೇವತೆಗಳು ಈ ಅಸುರ ರಾಕ್ಷಸನನ್ನ ಸಂಹರಿಸುವಂತೆ ಚತುರ್ಮುಖನ ಮೊರೆ ಹೋಗ್ತಾರೆ. ದೇವತೆಗಳ ಅಳಲಿಗೆ ಬ್ರಹ್ಮನು ಒಪ್ಪಿ ತಕ್ಷಣವೇ ತನ್ನ ಕಮಲದ ಹೂವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ರಾಕ್ಷಸನನ್ನ ಸಂಹರಿಸಿದ. ಈ ಯುದ್ಧದಲ್ಲಿ ಕಮಲದ ದಳಗಳು 3 ಸ್ಥಳಗಳಲ್ಲಿ ನೆಲಕ್ಕೆ ಬಿದ್ದುವು. ಕಮಲ ದಳಗಳು ಬಿದ್ದ ಜಾಗದಲ್ಲೇ 3 ಸರೋವರಗಳು ಸೃಷ್ಟಿಗೊಂಡವು. ಅವುಗಳನ್ನ ಪುಷ್ಕರ್ ಸರೋವರ ಅಥವಾ ಜ್ಯೇಷ್ಠ ಪುಷ್ಕರ್, 2ನೇಯದು ಮಧ್ಯ ಪುಷ್ಕರ್ ಅಥವಾ ಮಧ್ಯ ಸರೋವರ ಮತ್ತು 3ನೇಯದು ಕನಿಷ್ಠ ಪುಷ್ಕರ್ ಅಥವಾ ಕಿರಿಯ ಸರೋವರಗಳೆಂದು 3 ಸರೋವರಗಳು ಜನ್ಮ ತಳೆದವು. ನಂತರ ಬ್ರಹ್ಮನು ಪ್ರಮುಖವಾದ ಪುಷ್ಕರ ಸರೋವರದಲ್ಲಿ ಯಜ್ಞವನ್ನ ಮಾಡಲು ನಿರ್ಧರಿಸಿದ. ಆದರೆ ಅಂದು ರಾಕ್ಷಸರ ಹಾವಳಿ ಅತಿಯಾಗಿತ್ತು. ಹಾಗಾಗಿ ರಾಕ್ಷಸರ ದಾಳಿಗೆ ಒಳಗಾಗದೆ ಶಾಂತಿಯುತವಾಗಿ ತನ್ನ ಯಜ್ಞವನ್ನು ಮಾಡಲು ಆ ಪುಷ್ಕರದ ಸುತ್ತಲೂ ಬೆಟ್ಟಗಳನ್ನು ಸೃಷ್ಟಿಸ್ತಾನೆ. ದಕ್ಷಿಣದಲ್ಲಿ ರತ್ನಗಿರಿ, ಉತ್ತರದಲ್ಲಿ ನೀಲಗಿರಿ, ಪಶ್ಚಿಮದಲ್ಲಿ ಸಂಚೂರ ಮತ್ತು ಪೂರ್ವದಲ್ಲಿ ಸೂರ್ಯಗಿರಿ ಎಂಬ ಬೆಟ್ಟಗಳು ಉಗಮಗೊಂಡವು. ಮತ್ತು ಯಜ್ಞವನ್ನ ರಕ್ಷಿಸಲು ಅಲ್ಲಿ ದೇವಾನು ದೇವತೆಗಳನ್ನ ಕಾವಲಿಗೆ ಇರಿಸಿದ. ಆದಾಗ್ಯೂ ಯಜ್ಞವನ್ನ ನಿರ್ವಹಿಸುವಾಗ ಬ್ರಹ್ಮನ ಪತ್ನಿ ಸರಸ್ವತಿ ದೇವಿಯು ಯಜ್ಞಕ್ಕೆ ಬರುವುದು ತಡವಾಯಿತು. ಯಾಕಂದ್ರೆ ತನ್ನ ಸಹಚರ ದೇವತೆಗಳಾದ ಲಕ್ಷ್ಮಿ, ಪಾರ್ವತಿ ಮತ್ತು ಇಂದ್ರಾಣಿಗಳಾಗಿ ಲೋಕವನ್ನ ಕಾಯುತ್ತಿದ್ಲು. ಆದ್ದರಿಂದ ಬ್ರಹ್ಮ ಅಭಿರಾ ಹುಡುಗಿ ಗಾಯತ್ರಿಯನ್ನ ವಿವಾಹವಾಗಿ ಬಿಡ್ತಾನೆ. ಹೀಗೆ ಬ್ರಹ್ಮನು ತನ್ನ ಹೊಸ ಸಂಗಾತಿಯೊಂದಿಗೆ ಪಕ್ಕದಲ್ಲಿ ಕುಳಿತು ಯಜ್ಞವನ್ನ ಪೂರ್ಣಗೊಳಿಸ್ತಾನೆ.
ಅವಳ ತಲೆಯ ಮೇಲೆ ಅಮೃತದ ಕುಂಡವನ್ನು ಹಿಡಿದು ಯಜ್ಞಕ್ಕೆ ಆಹುತಿಯನ್ನು ನೀಡಿದ. ಅಂತಿಮವಾಗಿ ಸರಸ್ವತಿ ದೇವಿಯು ಸ್ಥಳಕ್ಕೆ ಬಂದಾಗ ಗಾಯತ್ರಿಯು ಬ್ರಹ್ಮನ ಪಕ್ಕದಲ್ಲಿ ಕುಳಿತಿರುವುದನ್ನು ಕಾಣ್ತಾಳೆ. ಅದು ಸರಸ್ವತಿಯ ಸ್ಥಳ. ಉದ್ರೇಕಗೊಂಡ ಸರಸ್ವತಿ ಬ್ರಹ್ಮನನ್ನ ಇಡೀ ತ್ರಿಲೋಕಗಳಲ್ಲಿ ಯಾರು ಕೂಡ ನಿನ್ನನ್ನು ಪೂಜಿಸದಂತಾಗಲಿ ಎಂದು ಶಪಿಸ್ತಾಳೆ. ಆದರೆ ಯಜ್ಞ ಮಾಡಿದ ಈ ಸ್ಥಳ ಪವಿತ್ರವಾಗಿದೆ, ಈ ಪುಷ್ಕರದಲ್ಲಿ ಮಾತ್ರ ನಿನ್ನನ್ನು ಪೂಜಿಸಲಿ ಎಂದು ಅನುಗ್ರಹಿಸಿದಳಂತೆ. ಜೊತೆಗೆ ಕಣ್ಣೆದುರೇ ಇಂತಹ ಘಟನೆ ನಡೆದಾಗಲೂ ಸುಮ್ಮನಿದ್ದ ಇಂದ್ರನಿಗೆ ಯುದ್ಧದಲ್ಲಿ ಸುಲಭವಾಗಿ ಸೋಲುವಂತೆಯೂ, ವಿಷ್ಣುವು ತನ್ನ ಹೆಂಡತಿಯಿಂದ ದೂರಾಗಿ ಮಾನವನಾಗಿ ಬೇರ್ಪಡುವಂತೆಯೂ, ಅಗ್ನಿ ದೇವನಾದ ಅಗ್ನಿಯು ಯಜ್ಞವನ್ನ ಭೋಗಿಸುವಂತೆಯೂ ಮತ್ತು ಯಜ್ಞವನ್ನ ನಿರ್ವಹಿಸುವ ಪುರೋಹಿತರನ್ನ ಬಡವರಾಗುವಂತೆಯೂ ಶಪಿಸ್ತಾಳೆ. ಇದೆಲ್ಲವನ್ನು ಕಂಡ ಬ್ರಹ್ಮನ ಎರಡನೇ ಪತ್ನಿಯಾದ ಗಾಯತ್ರಿ ಮಾತೆಯು ತನ್ನ ಯಜ್ಞದ ಶಕ್ತಿಯಿಂದ ಸರಸ್ವತಿಯ ಶಾಪವನ್ನ ದುರ್ಬಲಗೊಳಿಸಿದ್ಲು. ಪುಷ್ಕರನು ತೀರ್ಥಯಾತ್ರೆಗಳ ರಾಜನಾಗಬೇಕೆಂದು ಆಶೀರ್ವದಿಸಿದ್ಲು. ಇಂದ್ರನು ತನ್ನ ಸ್ವರ್ಗವನ್ನ ಯಾವಾಗಲೂ ಉಳಿಸಿಕೊಳ್ಳುತ್ತಾನೆ, ವಿಷ್ಣುವು ಮಾನವ ರಾಮನಾಗಿ ಹುಟ್ಟುತ್ತಾನೆ ಮತ್ತು ಅಂತಿಮವಾಗಿ ತನ್ನ ಸಂಗಾತಿಯೊಂದಿಗೆ ಒಂದಾಗುತ್ತಾನೆ ಮತ್ತು ಪುರೋಹಿತರು ವಿದ್ವಾಂಸರಾಗುತ್ತಾರೆ ಎಂಬ ವರವನ್ನ ದಯಾಪಾಲಿಸ್ತಾಳೆ. ಇತ್ತ ಕಡೆ ಈ ಘಟನೆಯನ್ನು ಕಂಡ ಸಾವಿತ್ರಿ ಅಥವಾ ಸರಸ್ವತಿ ಮಾತೆ ರತ್ನಗಿರಿ ಬೆಟ್ಟಕ್ಕೆ ತೆರಳಿ ಆ ಬೆಟ್ಟಗಳ ತಪ್ಪಲಿನಲ್ಲಿಯೇ ಸಾವಿತ್ರಿ ಜರ್ನ ಎಂದು ಕರೆಯಲ್ಪಡುವ ಒಂದು ಪುಟ್ಟ ಚಿಲುಮೆಯಾಗಿ ಹೊರಹೊಮ್ಮುವ ಮೂಲಕ ಅಲ್ಲಿಯೇ ನೆಲೆಸಿದ್ಲು. ಅವಳ ಗೌರವಾರ್ಥವಾಗಿ ಇಲ್ಲಿ ಒಂದು ದೇವಾಲಯ ಕೂಡ ಇದೆ. ಬ್ರಹ್ಮನ ಮೂಲ ಮೂರ್ತಿಯು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದ್ದು ಆದಿಶಂಕರರಿಂದ ಗರ್ಭಗೃಹ ಕ್ರಿಸ್ತಶಕ 718ರಲ್ಲಿ ದೈವೀಕರಿಸಲ್ಪಡ್ತು. ಈ ಮೂಲ ಮೂರ್ತಿಯು ಬ್ರಹ್ಮಾಂಡದ ವಿಶ್ವಕರ್ಮ ರೂಪ ಸೃಷ್ಟಿಯ ಅಂಶದಲ್ಲಿ ಅಡ್ಡ ಕಾಲಿನಲ್ಲಿ ಕುಳಿತಿರುವಂತೆ ಕೆತ್ತಲಾಗಿದೆ. ಇದರ ಮೂಲ ಮೂರ್ತಿಯನ್ನ ಚೌಮೂರ್ತಿ ಅಥವಾ 4 ಮುಖಗಳ ವಿಗ್ರಹ ಎಂದು ಕರೆಯಲಾಗುತ್ತೆ. ಈ ಮೂರ್ತಿಯು 4 ಕೈಗಳನ್ನು ಹೊಂದಿದ್ದು 4 ಮುಖಗಳನ್ನು ಚಿತ್ರಿಸುತ್ತೆ. ಅಂದರೆ ಭೂಮಿಯ ಪ್ರಮುಖ 4 ದಿಕ್ಕನ್ನು ಪ್ರತಿನಿಧಿಸುತ್ತೆ. 4 ತೋಳುಗಳಲ್ಲಿ ಅಕ್ಷಮಾಲ ಅಂದರೆ ಜಪಮಾಲೆ, ಪುಸ್ತಕ, ಕೂರ್ಕ ಅಂದರೆ ಕುಶಹುಲ್ಲು ಮತ್ತು ಕಮಂಡಲುವನ್ನು ಹಿಡಿದು ಬ್ರಹ್ಮನು ತನ್ನ ಹಂಸ ಪರ್ವತದ ಮೇಲೆ ಸವಾರಿ ಮಾಡುತ್ತಿರುವಂತೆ ಶೋಭಿತವಾಗುತ್ತೆ. ಇನ್ನು ಇಲ್ಲಿನ ಧಾರ್ಮಿಕ ವಿಧಿಗಳ ಪ್ರಕಾರ ಪುಷ್ಕರ ಸರೋವರದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ ನಂತರವಷ್ಟೇ ಯಾತ್ರಾರ್ಥಿಗಳು ಈ ದೇವಾಲಯಕ್ಕೆ ಭೇಟಿ ಮಾಡ್ತಾರೆ. ಬ್ರಹ್ಮ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಬ್ರಹ್ಮನ ಪತ್ನಿ ಗಾಯತ್ರಿ ಪೂಜೆಯನ್ನ ಮಾಡಲೇಬೇಕಾದ ನಿಯಮವೂ ಇದೆ. ಈ ದೇವಾಲಯದ ಅರ್ಚಕರು ಕಟ್ಟುನಿಟ್ಟಿನ ಪೂಜಾ ವಿಧಿವಿಧಾನವನ್ನು ಅನುಸರಿಸ್ತಾರೆ. ಅದೇನೆಂದರೆ ವಿವಾಹಿತರು ಗರ್ಭಗುಡಿಯನ್ನ ಪ್ರವೇಶಿಸಲು ಅನುಮತಿ ಇಲ್ಲ. ಆದರೆ ತಪಸ್ವಿಗಳು ಅಥವಾ ಸನ್ಯಾಸಿಗಳಿಗೆ ಮಾತ್ರ ಅನುಮತಿಸಲಾಗುತ್ತೆ. ಆದ್ದರಿಂದ ಯಾತ್ರಿಕರ ಎಲ್ಲ ಕಾಣಿಕೆಗಳನ್ನ ದೇವಾಲಯದ ಹೊರ ಸಭಾಂಗಣದಿಂದ ಸನ್ಯಾಸಿ ಅರ್ಚಕರ ಮೂಲಕ ನೀಡಲಾಗುತ್ತೆ. ದೇವಾಲಯದ ಅರ್ಚಕರು ಸಾಮಾನ್ಯವಾಗಿ ಪುಷ್ಕರದಲ್ಲಿ ಪರಾಶರ ಗೋತ್ರಕ್ಕೆ ಸೇರಿದವರು. ವರ್ಷಕ್ಕೊಮ್ಮೆ ಕಾರ್ತಿಕ ಪೂರ್ಣಿಮೆಯಂದು ಚಂದ್ರನ ಕಾರ್ತಿಕ ಮಾಸದ ಹುಣ್ಣಿಮೆಯ ರಾತ್ರಿ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬ್ರಹ್ಮನ ಗೌರವಾರ್ಥ ಧಾರ್ಮಿಕ ಉತ್ಸವವನ್ನು ನಡೆಸಲಾಗುತ್ತೆ. ಈ ದಿನ ವಿಶ್ವ ಪ್ರಸಿದ್ಧ ಪುಷ್ಕರ್ ಒಂಟೆ ಮೇಳ ಕೂಡ ನಡೆಸಲಾಗುತ್ತೆ. ಹೀಗೆ ಕಾರ್ತಿಕ ಮಾಸ ಎಂದೊಡನೆ ಅದೊಂದು ಭಾರತೀಯರ ಹಬ್ಬ ಮಾತ್ರವಲ್ಲ, ಅದೊಂದು ಈ ಸೃಷ್ಟಿಯ ಸೆಳೆತ ಎನ್ನುವ ನಂಬಿಕೆ ಎಂದೆಂದಿಗೂ ನಮ್ಮ ಮನೋಪಟಲದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.